ಉಗ್ರರ ನಂಟು ಹೊಂದಿದ್ದ ಡಾಕ್ಟರ್ಗೂ ದರ್ಶನ್ಗೂ ಪರಿಚಯ ಆಯ್ತಾ? ನಟ ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಡಾಕ್ಟರ್ ನಾಗರಾಜ್ ಭಾಗಿಯಾಗಿರುವಂತ ಶಂಕೆ ಇದೆ. ಜೈಲಿನಲ್ಲಿದ್ದಾಗ ಡಾಕ್ಟರ್ ನಾಗರಾಜ್ನ ಭೇಟಿ ಮಾಡಿದ ನಟ ದರ್ಶನ್. ನಾಗರಾಜ್ ವಿಚಾರಣೆಗೆ ಮುಂದಾಗಿದ್ದಂಥ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಗೆ ಅನುಮತಿ ಕೋರಿ ಪೊಲೀಸರು ಸಕ್ಷಮ ಪ್ರಾಧಿಕಾರದ ಮೊರೆ ಹೋಗಿದ್ದರು. ಅಷ್ಟರಲ್ಲಿ ಎನ್ಐಎ ಬಲೆಗೆ ಬಿದ್ದಂಥ ಜೈಲಿನ ಮನೋವೈದ್ಯ ನಾಗರಾಜ್. ಹಾಗಾಗಿ ದರ್ಶನ್ಗೂ ಈ ನಾಗರಾಜ್ಗೂ ನಂಟಿತ್ತ. ಉಗ್ರರ ನಂಟನ್ನು ಹೊಂದಿದ್ದಂತೆ ಈ ಡಾಕ್ಟರ್. ಇವರಿಗೂ ದರ್ಶನ್ಗೂ ಎಂಥ ನಂಟು? ಈ ಹಿಂದೆ ರೌಡಿ ಶೀಟರ್ನ ಜೊತೆಗೆ ದರ್ಶನ್ ನಂಟಿತ್ತು ಅಂತ ಹೇಳಲಾಗ್ತಾ ಇತ್ತು. ಅದು ಪರಪ್ಪನ ಅಗ್ರಹಾರದಲ್ಲಿ ಜೊತೆಗೆ ಕೂತ್ಕೊಂಡು ಕಾಫಿ ಸೇವಿಸಿದ್ರು, ಟೀ ಕುಡಿದಿದ್ರು. ಸೊ ರಾಜಾತಿಥ್ಯ ಆಗ್ತಾ ಇತ್ತು. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ನಾಗರಾಜ್ ನೋಡಿ, ಆ ಕೊನೆ ಕೂತಿದ್ದಾರೆ ನೋಡಿ ನಾಗರಾಜ್. ಇವನು ಮ್ಯಾನೇಜರ್. ಇಷ್ಟು ಜನ ಮಾತ್ರ ಅಲ್ಲ, ಅದರ ಜೊತೆಗೆ ಡಾಕ್ಟರ್ ನಾಗರಾಜ್ ಅಂತ ಒಬ್ಬ, ಆತ ಶಂಕಿತ ಉಗ್ರ ಆಗಿದ್ದ. ಅವನ ಪರಿಚಯನೂ ಇತ್ತಂತೆ. ಸೊ ಈ ಸೆಂಟ್ರಲ್ ಜೈಲು ಯಾರನ್ನೆಲ್ಲ ಪರಿಚಯ ಮಾಡಿಕೊಡುತ್ತೆ ಅಂತ. ದರ್ಶನ್ ಈ ಹಿಂದೆ ಇದ್ದಂಥ ಜೈಲು, ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋದು. ಆದರೆ ಸೆಂಟ್ರಲ್ ಜೈಲಿನಲ್ಲಿ ಇರಬೇಕಾದ್ರೆ ವಿಲ್ಸನ್ ಗಾರ್ಡನ್ ನಾಗ, ಇನ್ನೊಬ್ಬ ಕುಳ್ಳ ಸೀನಾ, ಇಂಥ ರೌಡಿ ಶೀಟರ್ಗಳು, ಅದರ ಜೊತೆಗೆ ಶಂಕಿತ ಉಗ್ರ ಡಾಕ್ಟರ್ ನಾಗರಾಜ್ ಅಂಥವರು, ಇವರೆಲ್ಲರ ಪರಿಚಯವೂ ಕೂಡ ಆಗಿತ್ತಂತೆ. ಸೊ ಇವರಿಬ್ಬರು ಏನು ಮಾತುಕತೆ ಮಾಡಿರ್ಬೋದು? ಹಾಗಾದರೆ ಮೊದಲೇ ಪರಿಚಯ ಇತ್ತಾ? ಅಲ್ಲಿ ಹೋಗಿ ಪರಿಚಯ ಆಯಿತಾ? ಚಂದ್ರು ಮತ್ತೊಮ್ಮೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರು, ಇಲ್ಲಿ ರೌಡಿ ಶೀಟರ್ಗಳ ಜೊತೆ ನಂಟಿದ್ದಿದ್ದು ಹೌದು, ಅದರ ಜೊತೆಗೆ ಶಂಕಿತ ಉಗ್ರನ ಜೊತೆಗೂ ಕೂಡ ಅಲ್ಲೇ ಮಾತಾಡಿರ್ಬೋದಾ ಅಥವಾ ಹೊರಗೆಲ್ಲಾದ್ರೂ ಪರಿಚಯ ಇರ್ಬೋದಾ ಅಂತ ಮೊದಲೇ? ಖಂಡಿತ ವಾಸುದೇವ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನು ರಾಜಾತಿಥ್ಯ ದರ್ಶನ್ಗೆ ಜೈಲಿನಲ್ಲಿ ಕೊಡಲಾಗ್ತಿತ್ತು ಅನ್ನುವಂತಹ ವಿಚಾರ ಬಯಲಿಗೆ ಬಂದ ನಂತರ ಏನು ಸೌತ್ ಈಸ್ಟ್ ಡಿವಿಷನ್ ಆಗಿರುವಂತಹ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದ ವಿಚಾರಣೆ ಕೂಡ ಸದ್ಯಕ್ಕೆ ಇನ್ನೂ ಕೂಡ ನಡೀತಾ ಇರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಜೊತೆಗೆ ಅಲ್ಲಿನ ಕೆಲವೊಂದು ಕೈದಿಗಳನ್ನು ಕೂಡ ಏನು ಪರಪ್ಪನ ಅಗ್ರಹಾರ ಪೊಲೀಸರು ಹೇಳಿಕೆಯನ್ನ ಪಟ್ಟಿದ್ರು. ಅದಾದ ನಂತರ ದರ್ಶನ್ ಅನ್ನ ಯಾರೆಲ್ಲ ಭೇಟಿ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಆ ಮೊಬೈಲ್ ಫೋನ್ ಆಗಿರ್ಬೋದು, ಆತನಿಗೆ ಬೇಕಾಗಿರುವಂತಹ ಕೆಲವೊಂದು ಅಗತ್ಯ ವಸ್ತುಗಳನ್ನಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ಪೂರೈಕೆ ಮಾಡಿದ್ರ ಯಾರಾದ್ರೂ ಅನ್ನುವಂತಹ ವಿಚಾರಣೆಯನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪದೇ ಪದೇ ಡಾಕ್ಟರ್ ನಾಗರಾಜ್, ಅಂದ್ರೆ ಈಗ ಎನ್ಐಎ ಅಧಿಕಾರಿಗಳು ಏನು ಅರೆಸ್ಟ್ ಮಾಡಿದ್ದಾರೆ, ಉಗ್ರರ ನಂಟು ಇದೆ ಈತನಿಗೆ ಅಂತ ಹೇಳಿ, ಆತನ ಕೂಡ ಈ ದರ್ಶನ್ ಅನ್ನ ಸಾಕಷ್ಟು ಬಾರಿ ಭೇಟಿ ಮಾಡಿದ್ದಾನೆ ಅನ್ನುವಂತಹದ್ದು ಬಯಲಿಗೆ ಬಂದಿರುವಂತಹದ್ದು. ಕೇವಲ ಡಾಕ್ಟರ್ ನಾಗರಾಜ್ ಏನಿದ್ದಾನೆ, ಈತ ಶಂಕಿತ ಉಗ್ರ ಕೂಡ ಆಗಿರುವಂತಹದ್ದು. ಯಾಕೆಂತಂದ್ರೆ ಈತ ನಾಜೀರ್ ಏನಿದ್ದಾನೆ, ಈತನಿಗೆ ಸಾಕಷ್ಟು ಸಹಾಯ ಮಾಡುವಂಥದ್ದು, ಒಳಗಡೆ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿರುವಂತದ್ದು, ಜೊತೆಗೆ ಬೇರೆ ಬೇರೆ ಉಗ್ರ ಸಂಘಟನೆಗಳ ಜೊತೆಗೆ ಮಾತನಾಡ್ಲಿಕ್ಕೆ ಮೊಬೈಲ್ ಫೋನ್ ಅನ್ನ ಕೂಡ ಸಪ್ಲೈ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ನೀಡಿರುವಂತಹದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಆತನ ನಂಟು ದರ್ಶನ್ಗೆ ನೇರವಾಗಿ ಇತ್ತು, ಜೊತೆಗೆ ಆತನ ಜೊತೆ ಮಾತಾಡ್ತಾ ಇದ್ದ, ಆತ ತಂದು ಕೊಟ್ಟಂತ ಕೆಲವೊಂದು ವಸ್ತುಗಳನ್ನ ದರ್ಶನ್ ಬಳಸ್ತಾ ಇದ್ದ ಅನ್ನುವಂತಹದ್ದು ಪೊಲೀಸರಿಗೆ ಅನುಮಾನ ಮೂಡಿತ್ತು. ಹೀಗಾಗಿ ಎಲ್ಲ ಒಂದ್ ಕಡೆ ಆತನನ್ನ ವಿಚಾರಣೆಯನ್ನ ಕೂಡ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗಿದ್ರು. ಆದ್ರೆ ಅಷ್ಟೊತ್ತಿಗೆ ಎನ್ಐಎ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿರುವಂತಹದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.